ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇಲ್ಲಾಂದ್ರೆ ಸೆಕೆಂಡ್ ಟೈಮ್ ಬರ್ತಾನೆ ಇರ್ಲಿಲ್ಲ. ಹೌದು ಮೇಡಮ್, ಅದೇ ಕರೆಕ್ಟ್. ಹೌದು. ಕೆಲವು ಹೋಟೆಲ್ಸ್ ಅಲ್ಲಿ ನೋಡ್ತೀವಿ, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತಿನ್ಬೇಕಂದ್ರೆ ಜಸ್ಟ್ ಒಂದ್ ಚಿಕ್ಕ ಬೌಲ್ ಅಲ್ಲಿ ಅದಕ್ಕೆ 60 ರೂಪೀಸ್ ಇರುತ್ತೆ. ಸೊ ಮಕ್ಳಿಗೆ ಹೊಟ್ಟೆನೂ ತುಂಬಲ್ಲ. ಸೊ ಈ ತರ ಎಲ್ಲ ಆಫರ್ ಕೊಟ್ರೆ ಪಾಪ ಮಕ್ಳುಗಳಿಗೆ ಮತ್ತೆ ಬ್ಯಾಚುಲರ್ಸ್ ಗೆಲ್ಲ ಹೆಲ್ಪ್ ಆಗುತ್ತೆ. 49ಗೆ ಇಷ್ಟೊಂದು ಡಿಸ್ಕ್ ಕೊಡ್ತಾ ಇದಾರೆ, ಬನ್ನಿ ತಿನ್ನಿ ಫ್ರೆಂಡ್ಸ್. ಪುಟ, ಏನಪ್ಪ ನಿನ್ನ ಹೆಸರು? ನಿದೀಕ್ಷಾ. ನಿಧಿಶ್ರೀ? ನೋ, ನಿದೀಕ್ಷಾ. ಏನು ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ಥರ್ಡ್ ಸ್ಟ್ಯಾಂಡರ್ಡ್. ಏನ್ ತಗೊಂಡಿದ್ಯಾ ಇವತ್ತು ತಿಂಡಿ ನೀನು? ಕಾಂಬೋ ಆಫರ್. ನಿನಗೂ ಗೊತ್ತಾ? ಚೆನ್ನಾಗಿದೆ ಎಲ್ಲ ಟೇಸ್ಟು? ಚೆನ್ನಾಗಿದೆ. ಏನೇನು ಇಷ್ಟ ನಿನಗೆ ಇದರಲ್ಲಿ? ದೋಸೆ ಖಾಲಿನೇ ಮಾಡ್ಬಿಟ್ಟಿದ್ಯಾ ಆಗ್ಲೇ? ಚೆನ್ನಾಗಿತ್ತಾ? ಆಮೇಲೆ ಬೇರೆ ಏನ್ ಇಷ್ಟ ನಿನಗೆ? ಇಡ್ಲಿ ತಿಂತಾ ಇದೀಯಾ? ಆಮೇಲೆ ಬೇರೆ ಏನ್ ಇಷ್ಟ ನಿನಗೆ? ಇಷ್ಟ ಇಲ್ಲ. ಇದನ್ನೆಲ್ಲ ಅಮ್ಮ ಮಾಡ್ಕೊಡ್ತಾರ ಮನೇಲಿ? ಮಾಡ್ಕೊಡ್ತಾರೆ. ಆದ್ರೆ ಇಲ್ಲೇ ಬಂದಿದ್ಯಲ್ಲ, ಯಾಕೆ? ಯಾಕಂದ್ರೆ ಇವತ್ತು ಅಮ್ಮ ಮನೇಲಿ ಊಟ ಮಾಡಿಲ್ಲ. ಓ, ಅಮ್ಮ ಮಾಡಿಲ್ಲ ಅದಕ್ಕೆ ಇಲ್ಲಿ ಬಂದಿದ್ಯಾ? ಗುಡ್ ಮಗಳು ನೀನ್, ನಿಜವಾಗ್ಲೂ ಕೂಡ. ತಮ್ಮ ಹೆಸರು? ಸರಿತಾ ಅಂತ. ತಾವು ಎಲ್ಲಿಯವರು ಮೇಡಮ್? ಮಣಿಪುರ್. ಇಲ್ಲಿ ಬೆಂಗಳೂರು ಬಂದಿದ್ದೀರಾ? ಇಲ್ಲ, ನಾನು ಇಲ್ಲಿ ಮದುವೆ ಆಗಿದ್ದು. ಮಣಿಪುರದಿಂದ ಇಲ್ಲಿ ಮದುವೆ ಆಗಿದ್ದೀರಾ ನಮ್ಮ ಕರ್ನಾಟಕಕ್ಕೆ. ಒಳ್ಳೇದು ಮೇಡಮ್. ಇಲ್ಲಿ ಏನ್ ಆಫರ್ ತಗೊಂಡಿದ್ದೀರಾ ಮೇಡಮ್? ಅದು ಕಾಂಬೋ ಆಫರ್. ಹೌದು, ಚೆನ್ನಾಗಿದೆ ಮೇಡಮ್. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಟೇಸ್ಟ್ನು ಚೆನ್ನಾಗಿದೆ. ಎಲ್ಲ ಐಟಮ್ಗಳು ಚೆನ್ನಾಗಿದೆ. ಸೆಕೆಂಡ್ ಟೈಮ್ ನಾನು ವಿಸಿಟ್ ಆಗ್ತಾ ಇರೋದು. ಸೆಕೆಂಡ್ ಟೈಮ್? ಹಂಗಾರೆ ನಿಮ್ಗೆ ಇಷ್ಟು ಗೊತ್ತಿರುತ್ತೆ. ಆಮೇಲೆ ಎಲ್ಲ ಇಷ್ಟೊಂದು ಐಟಮ್ ಎಲ್ಲ ಒಂದೇ ಸರಿ ತಿಂತಾ ಇದ್ದೀರಾ? ಆಗತ್ತಾ, ಅದನ್ನ ನೋಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಬಂದಾಗ ನಾನು ಅಲ್ಲಿ ಇವತ್ತು ನೋಡೋಣ ಅಂತ ಒಂದೊಂದು ತಗೊಂಡಿದ್ದೇನೆ. ಇಷ್ಟ ಐಟಮ್ ಎಲ್ಲ ನಾವು ಒಂದೊಂದ್ ಕಡೆ ಒಂದೊಂದು ಐಟಮ್ ತಿನ್ಬೇಕಾಗತ್ತೆ. ಇಲ್ಲಿ ಎಲ್ಲವನ್ನು ಕೊಡ್ತಾ ಇದ್ದಾರೆ. ಹೌದು, ಒಂದ್ ಪ್ಲೇಟ್ ಅಲ್ಲಿ ಬೆಸ್ಟ್ ಇದೆ ಅಲ್ಲ ಮೇಡಮ್? ಬೆಸ್ಟ್. ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತಾ? ಓಕೆ, ಎರಡನೇ ಸರಿ ಬಂದಿದ್ದೀರಾ. ಈ ಸರಿ ದಬಾಯಿಸಿ ಎಲ್ಲವನ್ನ ತಿನ್ಬಿಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮ್ಮ ಟಾಕ್ಸ್ ವಿತ್ ಯು ಚಾನೆಲ್ ನೋಡ್ತಿರುವಂತ ಎಲ್ಲ ಪ್ರಿಯ ವೀಕ್ಷಕರು ಕೂಡ. ವೀಕ್ಷಕರೇ, ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ ಅಲ್ಲಿ ಇರುವಂತ ತಿರುಪತಿ ಭೀಮಾಸ್ ಅನ್ನೋ ಒಂದು ಹೋಟೆಲ್ ಬಂದಿದ್ದೀನಿ. ಇಲ್ಲಿ ಒಂದು ಕಾಂಬೋ ಆಫರ್ ನಡೀತಾ ಇದೆ. ಏನಂತಂದ್ರೆ ಬರೀ 49 ರೂಪಾಯಿಗೆ 5-6 ತರದ ಐಟಮ್ ಬೆಳಗಿನ ತಿಂಡಿ ಕೊಡ್ತಾ ಇದ್ದಾರೆ. ಏನೇನು ಕೊಡ್ತಿದ್ದಾರೆ ಅಂತಂದ್ರೆ ಇಡ್ಲಿ, ಮಸಾಲೆ ದೋಸೆ, ಉದ್ದಿನೊಡೆ, ಉಪ್ಪಿಟ್ಟು, ಕೇಸರಿ ಬಾತು, ಪೊಂಗಲ್ಲು, ರಸಮ್, ಸಾಂಬಾರು ಮತ್ತೆ ಚಟ್ನಿ, ಇಷ್ಟೆಲ್ಲವನ್ನು ಕೂಡ ಬರೀ 49 ರೂಪಾಯಿಗೆ ಕಾಂಬೋ ಆಫರ್ ಅಂತ ಕೊಡ್ತಿದ್ದಾರೆ. ನಿಜವಾಗ್ಲೂ ಕೂಡ ದೊಡ್ಡ ಹೋಟ್ಲಲ್ಲಿ ಈ ತರ ಕಾಂಬೋ ಆಫರ್ ಸಿಗಲ್ಲ. ಇಂಥ ಒಂದು ದೊಡ್ಡ ಹೋಟ್ಲಲ್ಲಿ ಈ ಕಾಂಬೋ ಕೊಡ್ತಾ ಇದ್ದಾರೆ. ಬನ್ನಿ, ಈ ಕಾಂಬೋ ತುಂಬಾ ಜನ ತಿಂತಿದ್ದಾರೆ. ಏನೇನು ಕೊಡ್ತಿದ್ದಾರೆ, ಏನೇನಿದೆ ತಿನ್ನೋಣ, ನೋಡೋಣ, ಬನ್ನಿ. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಸುದೀಪ್ ಅಂತ. ಈ ಹೋಟೆಲ್ ಹೆಸರು ಏನಂತ ಸರ್ ಇದು? ಸರ್, ರೆಸ್ಟೋರೆಂಟ್ ಹೆಸರು ಬಂದು ತಿರುಪತಿ ಭೀಮಾಸ್ ಅಂತ. ತಿರುಪತಿ ಭೀಮಾಸ್ ಅಂತ ಹೇಳಿ ಹೋಟೆಲ್. ಎಷ್ಟು ದಿವಸ ಆಯ್ತು ಪ್ರಾರಂಭ ಆಗಿ? ಸರ್, ಇದು ಆಲ್ಮೋಸ್ಟ್ 1 year ಆಯ್ತು ಸರ್. 1 year ಆಯ್ತು. ಇಲ್ಲಿ ನಿಮ್ಮ ಹೋಟೆಲ್ ಬಂದು 49ಗೆ ಕಾಂಬೋ ಆಫರ್ ಅಂತ ಇದೆ ಅಂತ ಕೇಳಿದ್ವಿ. ಹೌದು ಸರ್, ಬ್ರೇಕ್ಫಾಸ್ಟ್ ಕಾಂಬೋ ಕೊಡ್ತಾರೆ. ಬ್ರೇಕ್ಫಾಸ್ಟ್ ಏನೇನ್ ಬರುತ್ತೆ ಕಾಂಬೋದಲ್ಲಿ? ಸರ್, ಅದರಲ್ಲಿ ಕೇಸರಿ ಬಾತ್ ಇರುತ್ತೆ, ಉಪ್ಮಾ ಸಿಗುತ್ತೆ, ಪೊಂಗಲ್ ಇರುತ್ತೆ, ಇಡ್ಲಿ ಸಿಗುತ್ತೆ, ವಡಾ, ಮಿನಿ ದೋಸೆ ಕೊಡ್ತೀವಿ ಸರ್. ಇಷ್ಟು ಐಟಮ್, ಒಟ್ಟು ಎಷ್ಟು ಐಟಮ್ ಬರ್ತವೆ ಸರ್? ಒಟ್ಟು 7 items ಇರುತ್ತೆ ಸರ್. 7 ಐಟಮ್ ಬರೀ 49 ರೂಪೀಸ್. ಹೌದು ಸರ್, 49 ರೂಪೀಸ್. 49 ರೂಪಾಯಿ ಕೊಡ್ತಾ ಇದ್ದೀರಾ? ಹೌದು ಸರ್. ಏನ್ ಕಾರಣ ಕೊಡ್ತಾ ಇದ್ದೀರಿ ಸರ್? ಸರ್, ಇದು ಆಫರ್ ಬಿಟ್ಟಿದ್ದೀವಿ, ಪ್ರಮೋಷನ್ ಆಫರ್ ಅಂತ. 1 year ಆಯ್ತು. ಸೊ ನಿಮ್ಮ ಹೋಟೆಲ್ 1 year ಪ್ರಮೋಷನ್ಗೋಸ್ಕರ, ನಿಮ್ಮ ಹೋಟೆಲ್ 1 year ಅದಕ್ಕೆ ಕೊಡ್ತಾ ಇದ್ದೀರಾ? ಹಾ ಸರ್, ಆನಿವರ್ಸರಿ ಪ್ರಮೋಷನ್ ಅಂತ. ಆನಿವರ್ಸರಿಗೋಸ್ಕರ ಕೊಡ್ತಾ ಇದ್ದೀರಾ? 3 ಆಫರ್ ಬಿಟ್ಟಿದ್ರು ಸರ್. ಫಸ್ಟ್ ಬಂದು ದೋಸಾ ಕಾಂಬೋ ಇತ್ತು. ಅದೇನಿತ್ತು ಕಾಂಬೋ? ಅದೇ ಹೇಳಿದ್ನಲ್ಲ, ದೋಸಾ ಕಾಂಬೋ ಅದಿತ್ತು. ಸೆಕೆಂಡ್ ಬಂದು ರೈಸ್ ಬಾತ್ ವಡಾ ಕಾಂಬೋ ಅಂತ ಇತ್ತು. ಥರ್ಡ್ ಒನ್ ಪೊಂಗಲ್ ಕಾಂಬೋ ಅಂತ ಇತ್ತು ಸರ್. ಇವಾಗ ಸೆಕೆಂಡ್ ಒನ್ ರೈಸ್ ಕಾಂಬೋನ ಕ್ಲೋಸ್ ಮಾಡಿದ್ದಾರೆ. ಸೊ 2 ಕಾಂಬೋ ಇದೆ ಸರ್. ಇವಾಗ 2 ಕಾಂಬೋ ಕಂಟಿನ್ಯೂ ಆಗಿ ನಡೀತಾ ಇದೆ. ಇದು ಎಲ್ಲಿವರೆಗೂ ಇರುತ್ತೆ ಸರ್? ಇದು ಗೊತ್ತಿಲ್ಲ ಸರ್, ನೋಟಿಸ್ ವರೆಗೂ ನಡೀತಾನೆ ಇರುತ್ತೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವೀಕ್ಷಕರೇ, ಈಗ ತಿರುಪತಿ ಭೀಮಾಸ್ ಅಲ್ಲಿ ಕೊಟ್ಟಿರುವಂತ ಈ ಬ್ರೇಕ್ಫಾಸ್ಟ್ ನ ನೋಡ್ತಾ ಇದೀವಿ. ಏನೇನಿದೆ ಅಂತ ಮೊದಲು ತೋರಿಸ್ಕೊಳ್ಳೋಣ, ಬನ್ನಿ ಸರ್ ಮುಂದಕ್ಕೆ. ನೋಡ್ರಿ, ಮಸಾಲೆ ದೋಸೆ ಚಿಕ್ಕದಾಗಿದೆ, ಒಂದು ಮಸಾಲೆ ದೋಸೆ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಉದ್ದಿನೊಡೆ ಗರಿ ಆಗಿದೆ, ಮುದುರ್ಕೋತಾ ಇದೆ. ಮತ್ತೆ ಒಂದು ಇಡ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇದು ಪೊಂಗಲ್ಲು, ಸಿಹಿ ಪೊಂಗಲ್ಲು ಇದೆ, ಖಾರ ಪೊಂಗಲ್ ಇದೆ. ಖಾರ ಪೊಂಗಲ್ ಖಾಲಿ ಆಗಿತ್ತು, ಸಿಹಿ ಪೊಂಗಲ್ ಕೊಟ್ಟಿದ್ದಾರೆ. ಇನ್ನು ಉಪ್ಪಿಟ್ಟು ಕೊಟ್ಟಿದ್ದಾರೆ, ಕೇಸರಿ ಬಾತ್ ಕೊಟ್ಟಿದ್ದಾರೆ, ಸಾಂಬಾರು ಕೊಟ್ಟಿದ್ದಾರೆ, ಮತ್ತು ಚಟ್ನಿ ಕೊಟ್ಟಿದ್ದಾರೆ. 1 2 3 4 5 6 7 ಇಷ್ಟು ಐಟಮ್ ಬರೀ 49 ರೂಪಾಯಿ ಕೊಟ್ಟಿದ್ದಾರೆ. ಟೇಸ್ಟಿ ಆಗಿದೆ ಅಂತ ನೋಡಿ ತಿಳಿಸೋಣ ಬನ್ನಿ. ಮೊದಲಿಗೆ ಮಸಾಲೆ ದೋಸೆ ಓಪನ್ ಮಾಡೋಣ. ಮಸಾಲೆ ದೋಸೆ ಏನು ಹಾಕ್ಬೇಕು ಅದೆಲ್ಲ ಇದೆ. ಮಸಾಲೆ ದೋಸೆ ತಿಂದು ನೋಡೋಣ.
ಮಸಾಲ ದೋಸೆ ತಗೊಂಡು ಸ್ವಲ್ಪ ಚಟ್ನಿ ಗದ್ಕೊಂಡು, ಚಟ್ನಿನೂ ಗಟ್ಟಿ ಚಟ್ನಿನೇ ಕೊಟ್ಟವ್ರೆ. ಮಸಾಲೆ ದೋಸೆ ಬೇರೆ ಕಡೆಗೆ ಇಲ್ಲಿಗೂ ಏನು ಡಿಫ್ರೆನ್ಸ್ ಇದೆ? ಚೆನ್ನಾಗಿದೆ, ಸೂಪರ್ ಇದೆ ಮಸಾಲೆ ದೋಸೆ. ಸೇಮ್ ಬೇರೆ ಕಡೆ ಎಲ್ಲ ಮಸಾಲೆ ದೋಸೆ ತಿಂದಿದ್ವಿ, ಚೆನ್ನಾಗಿದೆ. ಇನ್ನು ಇಡ್ಲಿ ಎಷ್ಟು ದೊಡ್ಡ ಇಡ್ಲಿ ಕೊಟ್ಟಿದ್ದಾರೆ. ಇಡ್ಲಿನೂ ತಿಂದೋಣ. ಇಡ್ಲಿನ ತುಂಬ ಸಾಫ್ಟ್ ಆಗಿದೆ ಇಡ್ಲಿ, ಇನ್ನೊಂದು ಸಾರಿ ಇಡ್ಲಿ ತಿಂದ್ಬೋಣ. ಇಡ್ಲಿ ಮಾತ್ರ ಸಖತ್ ಟೇಸ್ಟಾಗಿ ಸಾಫ್ಟಿ ಆಗಿದೆ. ವಡೆ ನೋಡ್ರೆ ಗರ್ಗರಿ ನೋಡಿ, ಇಲ್ಲಿ ನಮ್ಕಿದ್ರೆ ಪ್ರೆಸ್ ಆಗಿ ಹೋಗ್ತಿದೆ, ಆ ಥರ ಇದೆ. ಟೇಸ್ಟ್ ಹೇಗಿದೆ ನೋಡೋಣ. ಗರಿ ವಡೆ. ಈ ವಡೆಗೆ ಹೊರಗಡೆ 15 ರೂಪಾಯಿ 20 ರೂಪಾಯಿ ತಗೋತಾರೆ. ಇನ್ನು ಉಪ್ಪಿಟ್ಟು ತೋರಿಸಿ, ಉಪ್ಪಿಟ್ಟು ಹೇಗಿದೆ. ಇದಕ್ಕೂ ಕೂಡ ಉಪ್ಪಿಟ್ಟನ್ನು ಕೂಡ ಚಟ್ನಿ ಹಾಕೋಣ. ಉಪ್ಪಿಟ್ಟು ಬಂದು ಈ ಆಂಧ್ರ ಸೈಡ್ ಮಾಡ್ತಾರಲ್ಲ ಆ ಥರ ಟೇಸ್ಟ್ ಇದೆ. ಹೌದು, ಕರೆಕ್ಟು. ಆದರೂ ಒಂಥರ ಚೆನ್ನಾಗಿದೆ ಟೇಸ್ಟಾಗಿ. ಇನ್ನು ಕೇಸರಿ ಬಾತ್ ಅಂತೂ ಎಲ್ಲೋದ್ರೂ ಅದೇ ಮಾಡ್ತಾರೆ. ಅದು ಇಲ್ಲಿ ಟೇಸ್ಟ್ ಇದೆ ನೋಡೋಣ. ಗೋಡಂಬಿ ದ್ರಾಕ್ಷಿಗೆಲ್ಲ ಸಿಗ್ತಾ ಇದೆ. ಪೈನಾಪಲ್ ಫ್ಲೇವರ್ ಇದೆ, ಸಖತ್ತಾಗಿದೆ. ಕೇಸರಿ ಬಾತ್ ಅಂತೂ ಸೂಪರ್ ಆಗಿದೆ, ಚಿಕ್ಕ ಮಕ್ಕಳು ತುಂಬ ಇಷ್ಟ ಆಗುತ್ತೆ. ಇನ್ನು ಸಾಂಬಾರಿದೆ. ಇಡ್ಲಿಗೆ ಒಳ್ಳೆ ಸಾಂಬಾರು ಚೆನ್ನಾಗಿದೆ. ಇನ್ನು ಸ್ವೀಟ್ ಪೊಂಗಲ್ ಕೊಟ್ಟಿದ್ದಾರೆ. ಸ್ವೀಟ್ ಪೊಂಗಲ್ ಅಂದರೆ ನಮ್ಮ ಕಡೆ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರೆ ಪ್ರಸಾದ ಅಂತ. ಬೆಲ್ಲದಲ್ಲಿ ಮಾಡಿದ್ದಾರೆ, ಏನು ಸಖತ್ತಾಗಿದೆ ಅಂದರೆ ಇದನ್ನೆಲ್ಲ ತಿಂತಾರೆ. ಸಖತ್ತಾಗಿದೆ ಬಂಧುಗಳೇ. ನಿಜವಾಗ್ಲೂ ಎಲ್ಲ ಐಟಮ್ಗಳು ಕೂಡ ಬರೀ 49 ರೂಪಾಯಿಗೆ ಯಾರು ಕೊಡ್ತಾರೆ? 49 ರೂಪಾಯಿ ಇಷ್ಟು ಐಟಮ್ಗಳು ಎಲ್ಲವನ್ನು ತಿಂದರೆ ಹೊಟ್ಟೆ ತುಂಬೋಗ್ಬಿಡುತ್ತೆ, ಅಷ್ಟು ಕೊಡ್ತಾ ಇದ್ದಾರೆ. ದೋಸೆ ಇವೆಲ್ಲವೂ ಕೂಡ ಬನ್ನಿ ಒಂದ್ಸರಿ ತಿನ್ನಿ, ಟ್ರೈ ಮಾಡಿ. ಇರುತ್ತೆ. ಓಕೆ. ಯಾಕಂದ್ರೆ ಕೆಲವು ಕಡೆ ಆಫರ್ ಕೊಟ್ಟು ಕಾಂಬೋ ಆಫರ್ಗಳು ಕೊಟ್ಟು ಕ್ಲೋಸ್ ಮಾಡ್ಬಿಡ್ತಾರೆ. ಹೌದು ಸರ್. ಆದ್ರೆ ನಿಮ್ಮಲ್ಲಿ ಇರುತ್ತೆ, ಇರುತ್ತೆ ಸರ್. ರೆಗ್ಯುಲರ್ ಆಗಿರುತ್ತೆ. ರೆಗ್ಯುಲರ್ ಹೇಳಿದ್ದಾರೆ MD ಅವರು, ಕಂಟಿನ್ಯೂ ಆಗಿ ನಡೆಯುತ್ತೆ ಅಂತ ಹೇಳಿದ್ದಾರೆ. 49 ರೂಪಾಯಿಗೆ 7 ಐಟಮ್ ಬರುತ್ತಾ? ಹೌದು ಸರ್, 7 ಐಟಮ್ ಬರುತ್ತೆ. 7 ಐಟಮ್ ರೆಗ್ಯುಲರ್ ಕೊಡ್ತಾ ಇರ್ತೀರಾ? ರೆಗ್ಯುಲರ್ ಆಗಿರುತ್ತೆ ಸರ್. ಇದು ಬೆಳಿಗ್ಗೆ ಟೈಮ್ ಮಾತ್ರ ಇರುತ್ತಾ? ಬೆಳಿಗ್ಗೆ ಟೈಮ್ ಮಾತ್ರ ಸರ್. ಸಂಜೆ ಟೈಮ್ ಇರಲ್ಲ? 7 to 11 ವರೆಗೂ ಕೊಡ್ತೀವಿ. ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಕೊಡ್ತೀವಿ. 11 ಗಂಟೆ ಇರುತ್ತೆ. ಈ ಆಫರ್ ಶುರುವಾಗ್ತವಿಂದ ತುಂಬಾ ಜನ ಬರ್ತಾ ಇದಾರೆ ಅಂತ ಕೇಳಿದ್ವಿ, ನಾವು ನೋಡ್ತಾ ಇದೀವಿ. ಹೌದು ಸರ್, ಬರ್ತಾ ಇದಾರೆ, ತುಂಬಾ ಜನ ಬರ್ತಾರೆ. ಇಷ್ಟೊಂದು ದೊಡ್ಡ ಹೋಟ್ಲಲ್ಲಿ ನೀವು ಇಷ್ಟೊಂದು ಕಡಿಮೆ ರೇಟ್ ಕೊಡ್ತಾ ಇರ್ಲಿ, ಯಾವ ಕಾರಣ ಕೊಡ್ತಾ ಇದ್ದೀರಾ ಸರ್? ಇದು ಬಂದು ಎಲ್ರಿಗೂ ಈಸಿ ಆಗ್ಲಿ ಅಂತ ಸರ್. ಲೈಕ್ ಆಟೋ ಡ್ರೈವರ್ಗೂ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಲ್ಲ ವರ್ಗದವ್ರಿಗೂ ಸಿಗ್ಲಿ ಅಂತ. ಎಲ್ಲರೂ ಬರ್ತಾ ಇದಾರಾ? ಬರ್ತಾ ಇದೆ ಸರ್, ಎಲ್ಲರೂ ಬರ್ತಾರೆ. ಸ್ಟೂಡೆಂಟ್ಗಳು ಬರ್ತಾ ಇದಾರೆ, ಸ್ಟೂಡೆಂಟ್ಸ್ ಬರ್ತಾರೆ, ಚಿಕ್ಕ ಮಕ್ಕಳು ಬರ್ತಾರೆ, ಸ್ಲಮ್ ಇದೆಲ್ಲ ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ ಸರ್. ಓಕೆ. ಇದಲ್ದೇನೆ ಬೇರೆ ಇನ್ನೇನೇನಿದೆ ಸರ್? ಬೇರೆ ಬಂದು ಫಸ್ಟ್ ಫ್ಲೋರ್ ಅಲ್ಲಿ ನಮ್ದು ಫೈನ್ ಟೆನ್ಸ್ ಹಾಲ್ ಇದೆ, AC ಹಾಲ್ ಸಿಗುತ್ತೆ, ಸರ್ವಿಸ್ ಹಾಲ್ ಇದೆ, ಮತ್ತೆ 2 ಪಾರ್ಟ್ ಹಾಲ್ ಇದೆ ಸರ್. ಒಂದು AC ಹಾಲ್ ಸಿಗುತ್ತೆ, ಒಂದು ನಾನ್ AC ಹಾಲ್ ಇದೆ ಸರ್. 2 ಸಿಗುತ್ತೆ. ಫಸ್ಟ್ ಹಾಲ್ ಅಲ್ಲಿ ಬಂದ್ಬಿಟ್ಟು ತಾಲಿ ಕೊಡುತ್ತೆ, ಆಂಧ್ರ ಸ್ಟೈಲ್ ತಾಲಿ ಇರುತ್ತೆ, ಫೇಮಸ್ ತಾಲಿ. ಅದು ಏನೇನು ಸಿಗುತ್ತೆ ತಾಲಿ ಸರ್? ಅದು ಬಂದ್ಬಿಟ್ಟು ಆಂಧ್ರ ಸ್ಟೈಲ್ ಸಿಗುತ್ತೆ, ಸಾಂಬಾರ್, ರಸಂ, ಪಪ್ಪು ಎಲ್ಲ ಸಿಗುತ್ತೆ ಅದ್ರಲ್ಲಿ. ಎಷ್ಟು ಐಟಮ್ ಬರುತ್ತೆ ಸರ್? ಅದು 15 ಐಟಮ್ ಬರುತ್ತೆ ಸರ್. ಅದು 15 ಐಟಮ್. ಎಷ್ಟು ರೂಪಾಯಿ ಇರುತ್ತೆ ಅದು? 289 ಸಿಗುತ್ತೆ ಸರ್, ಪ್ಲಸ್ ಟ್ಯಾಕ್ಸ್. 289 ಪ್ಲಸ್ ಟ್ಯಾಕ್ಸ್ ಸೇರಿ. ಅದು ಆಂಧ್ರ ತಾಲಿ ಸರ್. ಎಲ್ಲರೂ ಕೇಳ್ತಾರೆ ಪ್ಯೂರ್ ಇರುತ್ತೆ ಆಂಧ್ರದೇ? ಪ್ಯೂರ್ ಸರ್, ಆಂಧ್ರ ಪ್ಯೂರ್ ಸಿಗುತ್ತೆ. ಎಲ್ಲ ತಿರುಪತಿಯಿಂದ ಮೇನ್ ಪ್ಲೇಸ್ ಇಂದ ಎಲ್ಲ ಐಟಮ್ ಬರುತ್ತೆ ನಮ್ದು. ಇವೆಲ್ಲ ತಿರುಪತಿಯಿಂದ ಸಾಮಾನುಗಳಿಲ್ಲ, ಸಾಮಾನು ಐಟಮ್ಸ್ ಎಲ್ಲ ಅಲ್ಲಿಂದಾನೆ ಬರುತ್ತೆ. ಇಲ್ಲಿ ಯಾವ್ದು ತಗೊಳಲ್ಲ? ಇಲ್ಲಿ ಯಾವ್ದು ತಗೊಳ್ಳಲ್ಲ ಸರ್. ತಿರುಪತಿ ಅಂತಂದ್ರೆ ಏನು ವೆಂಕಟೇಶ್ವರ ಸ್ವಾಮಿ ಪ್ರಸಾದ ತಂದಂಗೆ ತರ್ಸಿರ ಹೆಂಗ? ಅಲ್ದೇನೆ ಈಗ ಬೆಳಿಗ್ಗೆ ಟೈಮು ನೀವು ತಿಂಡಿ ಕೊಡ್ತಾ ಇದ್ದೀರಾ, ಮತ್ತೆ ಆಂಧ್ರದ್ದು ತಾಲಿ ಸಿಗ್ತಾ ಇದೆ ಅಂತ ಹೇಳಿದ್ರಿ. ಮಧ್ಯಾಹ್ನ ಟೈಮ್ ಬೇರೆ ಏನೇನು ಸಿಗುತ್ತೆ ಊಟ? ಸರ್ ಬೇರೆ ನಿಮ್ಗೆ ಮಧ್ಯಾಹ್ನದಲ್ಲಿ ಚೈನೀಸ್ ಸಿಗುತ್ತೆ, ನಾರ್ತ್ ಇಂಡಿಯನ್ ಸಿಗುತ್ತೆ, ಅದ್ ಬಿಟ್ಟು ತಂದೂರಿ ಇರುತ್ತೆ ಸರ್. ಅದು 12 ರಿಂದ 4, ಮತ್ತೆ ಸಾಯಂಕಾಲ 6 ರಿಂದ 11 ಸಿಗುತ್ತೆ ಸರ್. ನಾರ್ತ್ ಇಂಡಿಯನ್ ಎಲ್ಲ ಸಿಗುತ್ತೆ, ಚೈನೀಸ್ ತಾಲಿ ಎಲ್ಲ ಇದೆ, ನಾರ್ತ್ ತಾಲಿ ಎಲ್ಲ ಇಲ್ಲಿ ಸಿಗುತ್ತೆ. ತಾಲಿ ಎಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಆಂಧ್ರ ತಾಲಿ ಮಾತ್ರ ಸಿಗುತ್ತೆ. ಈಗ ನಿಮ್ದು ಹೋಟೆಲ್ ಬಂದು ದೊಡ್ಡ ಹೋಟೆಲ್ ಇದೆ, ಕಡಿಮೆ ರೇಟ್ಗೆ ಇಷ್ಟೊಂದು ಐಟಮ್ ಯಾರು ಕೂಡ ಸಾಧ್ಯನೇ ಇಲ್ಲ. ಕೊಡ್ತಾ ಇದ್ರೆ ಗೊತ್ತಿಲ್ಲ, ಬಟ್ ಆನಿವರ್ಸರಿ ಪ್ರಯುಕ್ತ ಅಂತ ಇದೀರಿ. ಕೊಡ್ತಾ ಇರೋ ಕ್ವಾಲಿಟಿ ಕ್ವಾಂಟಿಟಿ ಇಲ್ಲಿ ಏನಾದ್ರು ತೊಂದರೆ ಇದೆಯಾ? ಇಲ್ಲ ಸರ್, ನಮ್ಗೆ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ MD ಅವರು. ತಿಂದವ್ರೆಲ್ರು ಎಲ್ಲವೂ ನೀಟಾಗಿ ಕೊಡ್ತೀರಾ? ಸರ್, ನೀಟಾಗಿ. ಅದಕ್ಕೋಸ್ಕರ ಇಷ್ಟೊಂದು ಜನ ಬರ್ತಾ ಇದ್ದಾರೆ. ನಾವು ಆಫರ್ ಕೊಡ್ತಾ ಇರೋದು ಆನಿವರ್ಸರಿ ಗೊತ್ತಾ? ಫಸ್ಟ್ ಏನ್ ಕೊಡ್ತಾ ಇದೀವಿ ಅದೇ ಕ್ವಾಲಿಟಿ ಅದೇ ಕ್ವಾಂಟಿಟಿ ಮೇಂಟೈನ್ ಮಾಡ್ತಾ ಇದೀವಿ ಸರ್, ಬೇರೆ ಏನು ಮಾಡ್ತಾ ಇಲ್ಲ. ಈಗ ಇದೇ ಐಟಮ್ಗಳು 7 ಐಟಮ್ಗಳು ಹಿಂದೆ ಎಷ್ಟು ರೇಟ್ ತಗೋತಿದ್ರಿ?
ಸರ್ ಅದ್ ಬಂದ್ಬಿಟ್ಟು ಮಿನಿ ಟಿಫನ್ ಅಂತ ಕೊಡ್ತಾ ಇದ್ವಿ, ಅದೇ ಐಟಮ್. ಅದ್ರಲ್ಲಿ ಪೂರಿ ಬರ್ತಾ ಇತ್ತು, ಸೊ ಇದ್ರಲ್ಲಿ ಪೂರಿ ಕೊಡ್ತಾ ಇಲ್ಲ. ಅದು 125 ಗೆ ಕೊಡ್ತಾ ಇದ್ವಿ ಸರ್ ಇಲ್ಲಿ. 125 rupees ಕೊಡ್ತಿದ್ರಿ. ಮೇಲೆ ಬಂದ್ರೆ ಅದು 190 ಗೆ ಕೊಡ್ತಾ ಇದ್ವಿ. ಈಗ ಅದೇ ಆಫರ್ ನ ಈಗ ಬರೀ 49 ಕೊಡ್ತಾ ಇದೀವಿ. ಅದ್ರಲ್ಲಿ ಪೂರಿ ಮಾತ್ರ ಇರಲ್ಲ ಸರ್, ಅಷ್ಟೇ. ಪೂರಿ ಮಾತ್ರ ಇರಲ್ಲ, ಇನ್ನು ಉಳಿದವೆಲ್ಲ ಇರುತ್ತೆ. ಉಳಿದೆಲ್ಲ ಇರುತ್ತೆ. ಅಂದ್ರೆ ಕೊಡ್ತಾ ಇದ್ರಲ್ಲ ಐಟಮ್ಗಳು 49 ರೂಪಾಯಿಗೆ, ಹೌದು sir. ಅದು ಸೊ ಒಬ್ಬರಿಗೆ ಸಾಕಾಗುತ್ತಾ, ಫುಲ್ಫಿಲ್ ಆಗುತ್ತೆ? ಒಬ್ಬರಿಗೆ ಫುಲ್ ಆಗ್ಬಿಡುತ್ತೆ ಸರ್, ಫಿಲ್ ಆಗಿ. ಕೆಲವರು ಬಿಟ್ಬಿಟ್ಟು ಹೋಗ್ತಾ ಇದ್ರು. ಸೊ ಕೆಲವರು ಇದು ತಿನ್ನಲ್ಲ ಸರ್, ಸ್ವೀಟ್ ತಿನ್ನಲ್ಲ, ಸೊ ಅಲರ್ಜಿ ಇರುತ್ತೆ. ಅವಂತವ್ರಿಗೆ ಸ್ವಲ್ಪ ಮುಂದೆ ಅವ್ರು ತಿನ್ನಲ್ಲ. ಅಂದ್ರೆ ಒಂದು ಕಾಂಬೋ ಆಫರ್ ತಗೊಂಡ್ರೆ 49 ರೂಪಾಯಿ ಫುಲ್ ನಾಷ್ಟ ಆಗೋಗುತ್ತೆ. ಹೌದು ಸರ್. ಓಕೆ ಓಕೆ. ಅದ್ ಬಿಟ್ರೆ ದೋಸಾನು ಸಿಗುತ್ತೆ ನಿಮ್ಗೆ. 30 ರೂಪಾಯಿಗೆ ದೋಸಾನು ಕೊಡ್ತಾರೆ ಸರ್. 30 ರೂಪಾಯಿಗೆ ದೋಸೆ? ಮಸಾಲೆ ದೋಸೆ ಕೊಡ್ತಾರೆ. 30 ರೂಪಾಯಿ ಮಸಾಲೆ ದೋಸೆ ಕೊಡ್ತಾರೆ. ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಡ್ತಾರೆ ಅಷ್ಟೇ ಸರ್. ನಿಮ್ಮಲ್ಲಿ MLA ದೋಸೆ ಅಂತ ಫೇಮಸ್ ಇದೆ, ಏನ್ ಸರ್ ಅದು? ಸರ್ ಅದು ಗ್ರೀನ್ ಮೂಂಗದಿಂದ ಮಾಡೋದು ಸರ್, ಹೆಸರು ಬೇಳೆಯಿಂದ ಮಾಡೋದು ದೋಸೆ. ಹೆಸರು ಬೇಳೆಯಿಂದ ಮಾಡುವಂತದ್ದು. ಅದು ದೋಸೆ ಮಾಡಿ ಒಳಗಡೆ ಉಪ್ಪು ಹಾಕಿ ಕೊಡ್ತಾರೆ ಸರ್, ಆಂಧ್ರ ಅದ್ರ ಸ್ಪೆಷಲ್. ಮೇಲೆ ಉಪ್ಪಿಟ್ಟು ಹಾಕಿ ಕೊಡುವಂತದ್ದು. ಜೊತೆಗೆ ಜಿಂಜರ್ ಪಿಕಲ್ ಕೊಡ್ತಾರೆ, ಚೆನ್ನಾಗಿರುತ್ತೆ ಸರ್ ಟೇಸ್ಟ್ ತಿಂದ್ರೆ. ಅದು ಎಷ್ಟು ರೂಪಾಯಿ ಇದೆ ಸರ್? ಅದ್ ಬಂದು ನಿಮ್ಗೆ ಆಫರ್ ಅಲ್ಲಿ ತಗೊಂಡ್ರೆ 30 ರೂಪಾಯಿಗೆ ಸಿಗುತ್ತೆ. ಅದ್ ಬಿಟ್ಟು ನಾರ್ಮಲ್ ಆಗಿ ತಗೋದ್ರೆ ಅಂದ್ರೆ 80 ರೂಪಾಯಿಗೆ ಸಿಗುತ್ತೆ. ಅವಾಗ ದೊಡ್ಡದಾಗ ಕೊಡ್ತೀರಾ? ಹೌದು ಸರ್. ಅದು ಇಲ್ಲಿ ಕೂಡ ತುಂಬಾ ಫೇಮಸ್. ಹೌದು ಸರ್. ಅದೆಲ್ಲ ಗ್ರೀನ್ ಆಗಿ ಇರ್ತಾ ಇತ್ತು ದೋಸೆ. ಹೌದು ಸರ್, ಗ್ರೀನ್ ಆಗಿ. ಓಕೆ ಓಕೆ. ಸರ್ ಈಗ ಈ ತಿಂಡಿಗಳು ತಿನ್ಬೇಕು ಅಂತಂದ್ರೆ ಇದೇ ಹೋಟ್ಲ್ ಬರ್ಬೇಕಾ ಅಥವಾ ಬೇರೆ ಏನೋ ವ್ಯವಸ್ಥೆ ಇದೆಯಾ ಸರ್? ಬೇರೆ ನಿಮ್ಗೆ ಸ್ವಿಗ್ಗಿ ಜೊಮ್ಯಾಟೊ ಅಲ್ಲೆಲ್ಲ ಆನ್ಲೈನ್ ಆರ್ಡರ್ ಸಿಗುತ್ತೆ ಸರ್. ಓ, ಅದಕ್ಕೂ ಟೈಪ್ ಆಗಿದ್ದೀರಾ? ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಇದು? ಸರ್ ಇದು ಅಡ್ರೆಸ್ ಬಂದ್ಬಿಟ್ಟು ಯಲಹಂಕ ನ್ಯೂ ಟೌನ್ ಚಿಕ್ಕಬೊಮ್ಮಸಂದ್ರ ಕ್ರಾಸ್ ಅಲ್ಲಿ ಬರುತ್ತೆ ಸರ್, ಸೆಕ್ಟರ್ ಎ ಅಲ್ಲಿ. ಯಲಹಂಕ ನ್ಯೂ ಟೌನ್ ಬಂದ್ರೆ ಅಲ್ಲೇ ಪಕ್ಕದಲ್ಲೇ ಇದೆಯಾ? ಪಕ್ಕದಲ್ಲೇ ಸಿಗುತ್ತೆ. ಪಕ್ಕದಲ್ಲೇ ಇದೆ. ಬೆಳಿಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತು ಓಪನ್ ಸರ್? ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಇರುತ್ತೆ ಸರ್, ನೈಟ್ ವರೆಗೂ. ಈ ಕಾಂಬೋ ಆಫರ್ ಬೆಳಿಗ್ಗೆ 11 ಗಂಟೆ. ಬೆಳಿಗ್ಗೆ ಮಾತ್ರ? ಬೆಳಿಗ್ಗೆ ಮಾತ್ರ 7 ರಿಂದ 11 ಗಂಟೆವರೆಗೂ ಇರುತ್ತೆ ಬೆಳಿಗ್ಗೆ. 7 ಗಂಟೆಯಿಂದ 11 ಗಂಟೆ. ಹೌದು ಸರ್. ಆಮೇಲೆ ಇನ್ನು ಉಳಿದವಲ್ಲ ರೆಗ್ಯುಲರ್ ಊಟಗಳಿವೆ? ಹೌದು ಸರ್, ರೆಗ್ಯುಲರ್. ಓಕೆ. ಈ ಕಾಂಬೋ ಆಫರ್ ಕೂಡ ಸ್ವಿಗ್ಗಿ ಜೊಮ್ಯಾಟೊ ಅಲ್ಲಿ ಸಿಗುತ್ತಾ? ಇಲ್ಲ ಸರ್, ಕಾಂಬೋ ಆಫರ್ ಸಿಗಲ್ಲ ಸ್ವಿಗ್ಗಿ ಜೊಮ್ಯಾಟೊ ಅಲ್ಲಿ. ಸರ್ ಇದು ಕೇಸರಿ ಬಾತ್ ಇದೆ ಇಲ್ಲಿ, ಪೈನಾಪಲ್ ಕೇಸರಿ ಬಾತ್. ಇದು ಪೈನಾಪಲ್ ಕೇಸರಿ ಬಾತ್. ಸೊ ಇಲ್ಲಿ ಉಪ್ಮಾ ಸಿಗುತ್ತೆ, ಉಪ್ಪಿಟ್ಟು. ಉಪ್ಪಿಟ್ಟು. ಓಕೆ. ಪೊಂಗಲ್ ಇದೆ, ಪೊಂಗಲ್, ಖಾರ ಪೊಂಗಲ್. ಇದು ಹಾಲು ಸಾಗು ಸಿಗುತ್ತೆ ಪೂರಿ ಜೊತೆ ತಿನ್ನಕ್ಕೆ. ಇದು ಪೂರಿಗೆ ಹಾಲು ಸಾಗು ಕೊಡ್ತೀರಾ? ಅದು ಇದು ಸಾಂಬಾರು, ಇಡ್ಲಿ ಸಾಂಬಾರು. ಓಕೆ. ಇದೇನು ಸರ್ ಇದು? ಒಂದು ನಿಮಿಷ. ಇದೇನು ಸರ್ ಇದು ತೆಗಿರ್ತೀನಿ ಮೇಲೆ? ಸರ್ ಇದು ಸ್ವೀಟ್ ಪೊಂಗಲ್, ಸಕ್ಕರೆ ಪೊಂಗಲ್ ಅಂತ. ಸಕ್ಕರೆ ಪೊಂಗಲ್. ಫಸ್ಟ್ ಟೈಮ್ ಏನ್ ತಗೊಂಡ್ರಿ ಮೇಡಮ್ ಇಲ್ಲಿ? ಕಾಂಬೋ. ಕಾಂಬೋದಲ್ಲಿ ಏನೇನ್ ಬಂದಿತ್ತು ಮೇಡಮ್? ಮಸಾಲೆ ದೋಸೆ, ಇಡ್ಲಿ, ವಡ, ಕೇಸರಿ ಬಾತು, ಖಾರ ಬಾತು, ಪೊಂಗಲ್ ತುಂಬಾ ಚೆನ್ನಾಗಿದೆ. ಇಷ್ಟೆಲ್ಲ ಐಟಮ್ ಕೊಟ್ರ ಕಾಂಬೋದಲ್ಲಿ? ಎಷ್ಟು ರೂಪಾಯಿ? 49 ರೂಪಾಯಿ ಇಷ್ಟೆಲ್ಲ ಐಟಮ್ ಕೊಟ್ರ? ಇಷ್ಟೆಲ್ಲ ಐಟಮ್ ಚೆನ್ನಾಗಿತ್ತ ಮೇಡಮ್? ಸಕ್ಕದ ಸೂಪರ್ ಆಗಿದೆ. ಇದೇ ಐಟಮ್ಗಳು ಹೊರಗಡೆ ತಗೊಂಡ್ರೆ ಜಾಸ್ತಿ ಇನ್ನು 150 ಇರುತ್ತೆ, 200 ರೂಪಾಯಿವರೆಗೂ ಇರುತ್ತೆ. ನೀವು ಬೇರೆ ದೊಡ್ಡ ಹೋಟ್ಲ್ಗಳಲ್ಲೂ ತಿಂದಿದ್ದೀರಾ? ತಿಂದಿದ್ದೀವಿ, ಅದಕ್ಕೇ ಇದು ಚೆನ್ನಾಗಿದೆ. ಇದು ಫಸ್ಟ್ ಕ್ಲಾಸ್ ಆಗಿದೆ. ಇದು ಈ ತರ ಎಲ್ಲ ಆಫರ್ಗಳು ಹೊರಗಡೆ ಸಣ್ಣ ಸಣ್ಣ ಹೋಟ್ಲ್ ಕೊಡ್ತಾರೆ. ನಾನ್ ಬಂದಿದ್ ಫಸ್ಟ್ ಟೈಮ್, ನಂಗೆ ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತು. ಹೋಟೆಲ್ ಹೇಗಿದೆ ಮೇಡಮ್ ಇಲ್ಲಿ? ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಕಾಫಿನೂ ಚೆನ್ನಾಗಿದೆ. ಕಾಫಿನು? ಓ, ಕಾಫಿನು ಕುಡಿದಿದ್ದೀರಿ, ಇಷ್ಟೊಂದು ಖುಷಿ ಆಗಿದ್ದೀನಿ ಅಂದ್ರೆ. ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ಹಿಂಗೆ ನೋಡ್ಕೊಂಡು ಹುಡ್ಕೊಂಡ್ ಬಂದಿದ್ದು. ಓ, ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದಿದ್ದಾ? ಮನೆಯವರು ನೀವೆಲ್ಲ ಬಂದ್ರಿ? ನಾನು ಯಜಮಾನಿದ್ರು. ಓಕೆ. ಚೆನ್ನಾಗಿತ್ತು ಮೇಡಮ್ ಹಂಗಾದ್ರೆ? ಸಖತ್ತಾಗಿದೆ. ಓಕೆ, ಥ್ಯಾಂಕ್ ಯು. ಆಚೆಗನ ಮನೆ ಇಲ್ಲಿ ಓಕೆ, ಇಲ್ಲಿ ಬೆಟರ್ ಅನ್ಸುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 49 ರೂಪಾಯಿ ಹೊರ್ತಲ್ವಾ ಮೇಡಮ್ ಇಷ್ಟೆಲ್ಲ ಐಟಮ್? ಇಲ್ಲ, ಬೇರೆ ಜಾಗದಲ್ಲಿ ಹೋದ್ರೆ 100 ರೂಪಾಯಿ 150 ರೂಪಾಯಿ ಆಗುತ್ತೆ. ಹೌದು ಹೌದು. ಇಲ್ಲಿ ಸೂಪರ್ ಆಗಿದೆ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಮೇಡಮ್? ಶಿಲ್ಪಾ ಅಂತ. ತಾವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಮೇಡಮ್? ನಾನು HR ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀನಿ. HR ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ? ಇದೇ ಏರಿಯಾನ ಮೇಡಮ್ ಯಲಹಂಕನ? ವರ್ಕ್ ಬಂದು ರಿಚ್ಮಂಡ್, ಬಟ್ ಇಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ದು. ಈ ಎಷ್ಟನೇ ಬಾರಿ ಬರ್ತಾ ಇರೋದು ಮೇಡಮ್? ಸೆಕೆಂಡ್ ಟೈಮ್. ಇಲ್ಲಿ ಆಫರ್ ಇದೆಯಲ್ಲ ಮೇಡಮ್, ಕಾಂಬೋ ಆಫರ್ಗೋಸ್ಕರ ಬರ್ತೀರಾ ಅಥವಾ ತಿಂಡಿಗೋಸ್ಕರ ಬರ್ತೀರಾ? ತಿಂಡಿನೂ ಚೆನ್ನಾಗಿರುತ್ತೆ, ಕಾಂಬೋನು ಅಲ್ಲಿ ಎಲ್ಲ ಟೇಸ್ಟ್ ಮಾಡ್ಬೋದಲ್ಲ, ಅದೊಂದು ಐಡಿಯಾ ಮೇಲೆ ಬರ್ತೀವಿ. ಈಗ ಕಾಂಬೋ ಆಫರ್ಗಳು ಕೊಟ್ಟಿದಾರಲ್ಲ, ಈಗ ನೀವು ಹೆಣ್ಮಕ್ಳು ಎಲ್ಲಾ ತರ ಅಡಿಗೆಗಳನ್ನ ಮಾಡಿ ಟೇಸ್ಟ್ ಗೊತ್ತಿದೆ, ಎಲ್ಲ ಹೋಟ್ಲಲ್ಲೂ ತಿಂದಿದ್ದೀರಾ. ಹೌದು. ಅಲ್ಲಿಗೂ ಇಲ್ಲಿಗೂ ಏನ್ ಬೆಸ್ಟ್ ಇದೆ ಮೇಡಮ್? ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇಲ್ಲಾಂದ್ರೆ ಸೆಕೆಂಡ್ ಟೈಮ್ ಬರ್ತಾನೆ ಇರ್ಲಿಲ್ಲ. ಹೌದು ಮೇಡಮ್, ಅದೇ ಕರೆಕ್ಟ್. ಹೌದು ಹೌದು ಹೌದು. ಈಗ ನೀವುಗಳು ಇದನ್ನೆಲ್ಲ ಐಟಮ್ ಎಲ್ಲ ಮಾಡ್ತೀರಲ್ವಾ ಮನೆಯಲ್ಲಿ? ಎಲ್ಲ ಮಾಡ್ತೀವಿ. ನೀವು ಮಾಡ್ತಾರನೇ ಇದೆಯಾ? ಹಾಗೆ ಇದೆ. ಹಾಗೆ ಇದೆ. ಮತ್ತೆ ಇಲ್ಲಿ ಇದು ವಾತಾವರಣ ಹೇಗಿದೆ ಮೇಡಮ್ ಕೂತ್ಕೊಂತ? ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್. ಇಲ್ಲಿ 49 ರೂಪಾಯಿ ಕೊಡ್ತಾ ಇದಾರಲ್ಲ, ಏನಂತೀರಾ ಮೇಡಮ್ ಅದಕ್ಕೆ? ಎಷ್ಟೊಂದ್ ಜನಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಕೆಲವು ಹೋಟೆಲ್ಸ್ ಅಲ್ಲಿ ನೋಡ್ತೀವಿ, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತಿನ್ಬೇಕಂದ್ರೆ ಜಸ್ಟ್ ಒಂದ್ ಚಿಕ್ಕ ಬೌಲ್ ಅಲ್ಲಿ ಅದಕ್ಕೆ 60 ರೂಪೀಸ್ ಇರುತ್ತೆ. ಸೊ ಮಕ್ಳಿಗೆ ಹೊಟ್ಟೆನೂ ತುಂಬಲ್ಲ. ಸೊ ಈ ತರ ಎಲ್ಲ ಆಫರ್ ಕೊಟ್ರೆ ಪಾಪ ಮಕ್ಳುಗಳಿಗೆ ಮತ್ತೆ ಬ್ಯಾಚುಲರ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಎಲ್ಲಾ ಮಿಡ್ಲ್ ಕ್ಲಾಸ್, ಲೋ ಕ್ಲಾಸ್ ಎಲ್ಲಾ ಜನಕ್ಕೆ ಉಪಯೋಗ ಆಗುತ್ತೆ. ಎಲ್ರಿಗೂ ಉಪಯೋಗ. ಯಾಕಂದ್ರೆ ಇಂಥ ದೊಡ್ಡ ದೊಡ್ಡ ಹೋಟ್ಲಿಗಳಿಗೆ ಜನ ಬರಲ್ಲ, ಯಾಕಂದ್ರೆ ರೇಟ್ ಜಾಸ್ತಿ ಇರುತ್ತೆ ಅಂತ. ಹೌದು. ಇಂಥ ಕೊಡೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ಎಲ್ಲರಿಗೂ? ಎಲ್ರಿಗೂ ಬಹಳ ಉಪಯೋಗ ಆಗುತ್ತೆ. ಮಕ್ಳಿಗಿರ್ಬೋದು, ವರ್ಕಿಂಗ್ ವೈಫಿಗಿರ್ಬೋದು, ಎಲ್ಲ ಮಕ್ಳಿಗೆಲ್ಲ ಕರ್ಕೊಂಡ್ಬಂದು ಎಲ್ಲಾನು ಅವ್ರು ಟೇಸ್ಟ್ ಮಾಡ್ದಂಗ ಆಗುತ್ತೆ. ಸಿಂಗಲ್ ಅಂದ್ರೆ ಅವ್ರಿಗೂ ತಿನ್ನಕ್ ಆಗಲ್ಲ. ಎಲ್ಲ ಟೇಸ್ಟ್ ಮಾಡಿ ಮತ್ತೆ ಪ್ರೈಸು ಕಡಿಮೆ ಇದೆ. ಓಕೆ ಓಕೆ.
ತಿನ್ನಿ ಮೇಡಮ್, ಆಯ್ತು, ಖುಷಿ ಆಗೋದು. ಇಲ್ಲಿ ಏನು ತಿಂಡಿ ತಿನ್ನಕ್ಕೆ ಅಂತ ಬಂದಿದ್ದೀರಾ? ಇಲ್ಲಿ ನಾರ್ಮಲ್ ಕಾಂಬೋ ಆಫರ್ ಇತ್ತು. ನಿಮ್ ಹಾ. ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ರಿವ್ಯೂಸ್ ನೋಡಿ ಬಂದಿದ್ದೀರಿ. ಓ, ಯೂಟ್ಯೂಬ್ ಅಲ್ಲಿ ನೋಡೇ ಬಂದಿರುವಂತದ್ದು. ಸರ್ ಅದು ಇಲ್ಲಿ ಬಂದಿದೆ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಸರ್. ಹೇಗಿದೆ ಟೇಸ್ಟು? ಇಟ್ಸ್ ಗುಡ್ ಸರ್. ಏನೇನಿದೆ ನೋಡಿ. ನಾರ್ಮಲ್ ದೋಸಾ, ಇಡ್ಲಿ, ಕೇಸರಿ ಬಾತ್, ಉಪ್ಪಿಟ್ಟು, ಉಪ್ಪಿಟ್ಟು ಕಾಂಬೋ ಇದೆ. ಇಷ್ಟು ಐಟಮ್ ಎಲ್ಲ ಬೇರೆ ಕಡೆ ತಿಂದ್ರೆ ಎಷ್ಟಾಗ್ಬೋದು? ತಿಂದಿರ್ತೀರಲ್ಲ, 150-200 ಆಗ್ಬೋದು. 200 ಆಗುತ್ತೆ. ಇಲ್ಲಿ ಬರೀ 49 ಕೊಡ್ತಾ 49 ಇದೆ ಸರ್. ಚೆನ್ನಾಗಿದೆ, ವರ್ತಿದೆ. ಓಕೆ ಸರ್, ವರ್ತ್ ಸರ್. ನಿಮ್ಮ ಹೆಸರು? ರಾಜ್ಕುಮಾರ್. ಇದೇ ಫಸ್ಟ್ ಟೈಮ್ ಬಂದಿರ? ಇಲ್ಲ ಬಹಳ ಟೈಮ್ ಬರ್ತಾ ಇದ್ದೇನೆ. ಬಹಳ ಟೈಮ್ ಬರ್ತದೆ. ಇಲ್ಲಿ ಕಾಂಬೋ ಆಫರ್ ಅಂತ ನಡೀತಾ ಇದೆ 49 ರುಪೀಸ್ಗೆ. ಫಸ್ಟ್ ಟೈಮ್. ಹೌದು ಸರ್. ಚೆನ್ನಾಗಿದೆ ಸರ್ ಎಲ್ಲ ತಿಂಡಿಗಳು. ಏನೇನು ಕೊಟ್ಟಿದ್ದಾರೆ ಸರ್? ವಡ ಇದೆ, ಇಡ್ಲಿ ಇದೆ, ದೋಸೆ ಇದೆ, ಪೊಂಗಲ್ ಇದೆ. ಪೊಂಗಲ್ ಇದೆ, ಇಲ್ಲ ಇದು ಏನದು ಉಪ್ಪಿಟ್ಟು, ಉಪ್ಪಿಟ್ಟು ಇದೆ, ವಡೆ ಇದೆ. ಇಲ್ಲಿ ಬೇರೆ ಏನ್ ಬೇಕಾ? 49ಗೆ ಇಷ್ಟೊಂದು ಐಟಮ್ ಎಲ್ಲಿ ಕೊಡ್ತಾರೆ ಸರ್? ಇಂಥ ದೊಡ್ಡ ದೊಡ್ಡ ಹೋಟ್ಲುಗಳೆಲ್ಲ 200-300 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಇಲ್ಲಿ ಬರೀ 40-50 ರೂಪಾಯಿ ಎಲ್ಲವನ್ನು ಟೇಸ್ಟ್ ಮಾಡ್ಬೋದು. And their quality is very good. ಬಾಯ್ ತಿಳ್ಕೊಳ್ಳಿ. I am a regular customer. ರೆಗ್ಯುಲರ್ ಕಸ್ಟಮರ್. Yes. ಬೇರೆ ದೊಡ್ಡ ದೊಡ್ಡ ಹೋಟ್ಲಲ್ಲಿ ತಿಂದಿದ್ರೆ ಅಲ್ಲೆಲ್ಲ ಎಷ್ಟಾಗಿದೆ ಸರ್? ಅಲ್ಲಿ ಬಹಳ ಜಾಸ್ತಿ ಆಗುತ್ತೆ ಸರ್. ಬಹಳ ಜಾಸ್ತಿ. 200-300 rupees ಆಗುತ್ತೆ Wow. ಮಿನಿಮಮ್. ಎಸ್. ಇಲ್ಲಿ ಬರೀ 49 ಕೊಡ್ತಿದೆ. ಅಂದ್ರೆ ಎಲ್ಲಾ ತರ ಜನನು ತಿನ್ಬೋದು ಇಲ್ಲಿ. ಹೌದು ಸರ್. ಸರ್ ನಿಮ್ಮ ಹೆಸರು? ಅಶೋಕ್ ಕುಮಾರ್ ಅಂತ. ಅಶೋಕ್ ಕುಮಾರ್, ಒಳ್ಳೆ ಹೆಸರು ಇಟ್ಕೊಂಡಿದೆ. ಏನ್ ಓದ್ತಾ ಇದ್ದೀರಾ? ಸರ್ ಡಿಗ್ರಿ ಸೆಕೆಂಡ್ ಇಯರ್. Degree year. ಶೇಷಾದ್ರಿಪುರಂ ಕಾಲೇಜ್. ಶೇಷಾದ್ರಿಪುರಂ ಅಲ್ಲಿ ಓದ್ತಾ ಹಾ, ಇದ್ದೀರಾ? ಸರ್. ಶೇಷಾದ್ರಿಪುರಂ ಅಲ್ಲಿ ಓದೋರು ಇಲ್ಲಿ ಬಂದು ತಿಂಡಿ ತಿಂತಾ ಇದ್ದೀರಾ? ಸರ್ ಅದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ವಿ. ಹಂಗೆ ಬಂದು ಫಸ್ಟ್ ಟೈಮ್ ವಿಸಿಟ್ ಮಾಡಿದೀವಿ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಕಾಂಬೋ. ಬೇರೆ ಕಡೆ ಟ್ರೈ ಮಾಡಿದ್ರೆ ಒಂದು 200 ಚಿಲ್ಲರೆ ಆಗುತ್ತೆ. ಹೌದು. 49ಗೆ ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.